ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ TNA ಬಗ್ಗೆ ಮಾತಾಡೋದಾದ್ರೆ ಇವತ್ತು ನಮಗೆ TNA ಯ ಪ್ರೀಮಿಯಂ ಲೈವ್ ಇವೆಂಟ್ ಜೆನೆಸಿಸ್ ನೋಡೋದಕ್ಕೆ ಸಿಗ್ತಾ ಇದೆ. ಲಿಟರಲಿ ತುಂಬಾ ದೊಡ್ಡ ಪ್ರೀಮಿಯಂ ಲೈವ್ ಇವೆಂಟ್ ಅಂತಾನೆ ಹೇಳ್ಬೋದು. ಅಂಡ್ WWE ಜೊತೆ TNA ಯ ಪಾರ್ಟ್ನರ್ಶಿಪ್ ಕೂಡ ಆಗಿರೋದ್ರಿಂದ ನಮ್ಮ ಟ್ರಿಪಲ್ ಎಚ್ ಅವರು ಕೂಡ TNA ಯ ಈ ಒಂದು ಪ್ರೀಮಿಯಂ ಲೈವ್ ಇವೆಂಟ್ ನ ಪ್ರಮೋಟ್ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಆಶ್ಚರ್ಯ ಆಗ್ತಾ ಇದೆ, ನಮ್ಮ ಟ್ರಿಪಲ್ ಎಚ್ ಅವರು TNA ಪ್ರೀಮಿಯಂ ಲೈವ್ ಇವೆಂಟ್ ನ ಪ್ರಮೋಟ್ ಮಾಡ್ತಾ ಇದಾರಲ್ಲ ಅಂತ. ಅಂಡ್ ಈ ಒಂದು ಪ್ರೀಮಿಯಂ ಲೈವ್ ಇವೆಂಟ್ ಅಲ್ಲಿ ನಮಗೆ NXT ಯ ಸೂಪರ್ ಸ್ಟಾರ್ಸ್ ಗಳು ಕೂಡ ನೋಡೋದಕ್ಕೆ ಸಿಗ್ತಾರೆ. ಎರಿಯಾನಾ ಗ್ರೇಸ್ ಅವರು ಕೂಡ ನಮಗೆ NXT ಇಂದ TNA ಅಲ್ಲಿ ನೋಡೋದಕ್ಕೆ ಸಿಗ್ತಾರೆ ಅಂತಾನೆ ಹೇಳ್ಬಹುದು. ಸೊ ತುಂಬಾ ದೊಡ್ಡ ಪ್ರೀಮಿಯಂ ಲೈವ್ ಇವೆಂಟ್, ಕ್ರೌಡ್ ಕೂಡ ಅಷ್ಟೇ ಚೆನ್ನಾಗಿ ಬಂದಿರ್ತಾರೆ. ಸೊ AEW ನ ಬೀಟ್ ಮಾಡಿದೆ ಅನ್ಕೋತೀನಿ ಈ ಒಂದು ಪ್ರೀಮಿಯಂ ಲೈವ್ ಇವೆಂಟ್ ಅಲ್ಲಿ TNA ಅವರು. ಸೊ WWE ಜೊತೆ ಪಾರ್ಟ್ನರ್ಶಿಪ್ ಆಗಿರೋದ್ರಿಂದ TNA ಗೆ ಇನ್ನೂ ಕೂಡ ಗ್ರೋತ್ ಆಗ್ಲಿ ಅಂತ ಕೇಳ್ಕೋಣ. ಓವರ್ ಆಲ್ ಈ ಒಂದು ಶೋ ಎಲ್ಲದೂ ಕೂಡ ಮುಗಿದ್ಮೇಲೆ ನೋಡೋಣ, ಯಾವ್ದಾದ್ರು ಒಂದು ಬಿಗ್ ವಿಚಾರ ಏನಾದ್ರು ನೋಡೋದಕ್ಕೆ ಸಿಕ್ಕರೆ ನಾನು ಕೂಡ ವಿಡಿಯೋ ಮಾಡ್ತೀನಿ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಟಿಕ್ ಟಾಕ್ ಬಗ್ಗೆ. ಇಂಡಿಯಾದಲ್ಲಂತೂ ಟಿಕ್ ಟಾಕ್ ನೋಡೋದಕ್ಕೆ ಸಿಗ್ತಾ ಇಲ್ಲ, ಯಾಕಂದ್ರೆ ಇಂಡಿಯಾ ಗವರ್ಮೆಂಟ್ ಟಿಕ್ ಟಾಕ್ ನ ಬ್ಯಾನ್ ಮಾಡಿದೆ. ನಿಜವಾಗ್ಲೂ ಒಂದು ಒಳ್ಳೆ ಕೆಲಸ ಮಾಡಿತ್ತು ಅಂತಾನೆ ಹೇಳ್ಬಹುದು. ಅಂಡ್ ಈಗ USA ಯಲ್ಲೂ ಕೂಡ ಟಿಕ್ ಟಾಕ್ ನ ಬ್ಯಾನ್ ಮಾಡ್ತಾರೆ. ಲಿಟರಲಿ ಬ್ಯಾನ್ ಮಾಡಾದ್ಮೇಲೆ ಸ್ವಲ್ಪ ಜನ ಸಿಕ್ಕಾಪಟ್ಟೆ ರಿಯಾಕ್ಟ್ ಮಾಡೋದಕ್ಕೆ ಶುರು ಮಾಡ್ಬಿಡ್ತಾರೆ, ಯಾಕೆ ಬ್ಯಾನ್ ಮಾಡಿದ್ರು ಹಾಗೆ ಹೀಗೆ ಅಂತ. ಸ್ವಲ್ಪ ಜನ ಇಂಡಿಯಾದವರ ರೀತಿ ಖುಷಿನೂ ಕೂಡ ಆಗ್ತಾರೆ ಅಂತಾನೆ ಹೇಳ್ಬಹುದು. ಬ್ಯಾನ್ ಮಾಡಿ ಸ್ವಲ್ಪ ಗಂಟೆಗಳ ನಂತರ USA ಯಲ್ಲಿ ಟಿಕ್ ಟಾಕ್ ಮತ್ತೊಮ್ಮೆ ಬರುತ್ತೆ ಅಂತಾನೆ ಹೇಳ್ಬಹುದು. ಸೊ ಟಿಕ್ ಟಾಕ್ ಬ್ಯಾನ್ ಆಗಿ ವಾಪಸ್ ಬಂದ್ಮೇಲೆ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರ ವಿಡಿಯೋ ಕೂಡ ನಮಗೆ ಟಿಕ್ ಟಾಕ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಆ ಒಂದು ವಿಡಿಯೋದಲ್ಲಿ ಹೇಳ್ತಾರೆ ಟಿಕ್ ಟಾಕ್ ಬಂದಿದೆ. ಸೊ ಡ್ರೂ ಮ್ಯಾಕೆಂಟೈರ್ ಅವರ ಪ್ರೋಮೋಸ್ ಗಳು ಕೂಡ ಇನ್ ಮುಂದೆ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಮೊದಲನೇದಾಗಿ ಸೆತ್ ರೋಲಿನ್ಸ್ ಬಗ್ಗೆ ಮಾತಾಡೋದಾದ್ರೆ ನಿಜವಾಗ್ಲೂ ಸೆತ್ ರೋಲಿನ್ಸ್ ತನ್ನ ಇಡೀ ಕರಿಯರ್ ನ ಕಳೆದ ವರ್ಷ ರೋಮನ್ ರೈನ್ಸ್ ಅವ್ರಿಗೋಸ್ಕರ ಮೀಸಲಿಟ್ಟ. ರೋಮನ್ ರೈನ್ಸ್ ಅವ್ರನ್ನ ಕೆಳಗಡೆ ಇಳಿಸ್ಬೇಕು ಅಂತ ಹೊರಟ. ಅದ್ರ ನಿಟ್ಟಿನಲ್ಲಿ ಅವನು ನನ್ನ ವಿರುದ್ಧ ಅವನ ಚಾಂಪಿಯನ್ಶಿಪ್ ನ ಸೋತೋದ. ಸೊ ಈಗ ಅವನು ತನ್ನ ಸೇಡನ್ನ ತೀರಿಸ್ಕೊಳ್ಳೋದಕ್ಕೆ ಮಂಡ್ಯ ನೈಟ್ ರೋಲಿ ನನ್ನನ್ನ ಫೇಸ್ ಮಾಡೋದಕ್ಕೆ ಬರ್ತಾ ಇದ್ದಾನೆ. ನಿಜವಾಗ್ಲೂ ನಾನಂತೂ ಅವನನ್ನ ಬಿಡೋದಿಲ್ಲ. ಅಂಡ್ ರೋಮನ್ ರೈನ್ಸ್ ಬಗ್ಗೆ ಮಾತಾಡೋದಾದ್ರೆ ನೀನ್ ಯಾಕೆ ರೋಮನ್ ರೈನ್ಸ್ ಅವರ ಹಿಂದೆ ಬಿದ್ದಿದ್ಯಾ ಅಂತ ತುಂಬಾ ಜನ ನನ್ನನ್ನ ಕೇಳ್ತಾ ಇದ್ದೀರಾ. ಸೊ ಕ್ಲಾಶ್ ಎಟ್ ದ ಕ್ಯಾಸಲ್ ಅಲ್ಲಿ ರೋಮನ್ ರೈನ್ಸ್ ತನ್ನ ಪವರ್ ನ ಯೂಸ್ ಮಾಡಿಕೊಂಡು ನನ್ನ ಫ್ಯಾಮಿಲಿ ಮುಂದೆ, ನನ್ನ ಜನರ ಮುಂದೆ ನನ್ನನ್ನ ಸೋಲಿಸ್ತಾನೆ. ಆ ಒಂದು ಗಾಯ ತುಂಬಾನೇ ಆಳವಾಗಿದೆ ಅಂಡ್ ಆ ಒಂದು ಗಾಯ ಇನ್ನೂ ಕೂಡ ರಿಕವರಿ ಆಗಿಲ್ಲ. ಸೊ ಅದಕ್ಕೋಸ್ಕರ ನಾನು ರೋಮನ್ ರೈನ್ಸ್ ಅವ್ರನ್ನ ಬಿಡೋದಿಲ್ಲ. ಸೊ ಈ ಒಂದು ಟೈಮ್ ಅಲ್ಲಿ ರೋಮನ್ ರೈನ್ಸ್ ತನ್ನ ಹೂಫಾ ಲಾಫಾನು ಕೂಡ ಮತ್ತೊಮ್ಮೆ ಗೆದ್ಕೊಂಡಿದ್ದಾನೆ. ಸೊ ಅವನ್ನ ತಡೆಯೋದಕ್ಕೆ ಇರೋದು ಒಂದೇ ದಾರಿ, ರಾಯಲ್ ರಂಬಲ್ ನ ಗೆಲ್ಬೇಕು ಅಂಡ್ ಅವನ್ಕಿಂತ ಮುಂಚೆ ಚಾಂಪಿಯನ್ ಆಗ್ಬೇಕು. ರಾಯಲ್ ರಂಬಲ್ ಅಲ್ಲಿ ನಾನು ರೋಮನ್ ರೈನ್ಸ್, ಸೆತ್ ರೋಲಿನ್ಸ್, CM ಪಂಕ್ ಇನ್ಕ್ಲೂಡಿಂಗ್ ಜಾನ್ ಸೀನಾ ನಿಮ್ಮನ್ನು ಕೂಡ ತಡೆದು ಈ ಬಾರಿ ರಾಯಲ್ ರಂಬಲ್ ನ ವಿನ್ ಆಗ್ತೀನಿ ಅಂತ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಸೊ ಡ್ರೂ ಮ್ಯಾಕೆಂಟೈರ್ ಅವರ ಕ್ಯಾರೆಕ್ಟರ್ ಮಾತ್ರ ಸಿಕ್ಕಾಪಟ್ಟೆ ಇಂಪ್ರೂವ್ ಆಗ್ತಾ ಇದೆ ದಿನದಿಂದ ದಿನಕ್ಕೆ. ನೋಡೋಣ, ಮಂಡ್ಯ ನೈಟ್ ರಾಗೆ ಬರ್ತಾ ಇದ್ದಾರೆ, ಅಲ್ಲಿ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಸೆತ್ ರೋಲಿನ್ಸ್ ಅವ್ರನ್ನ ಸೋಲಿಸ್ತಾರ, ತನ್ನ ಮೊದಲ ಮೆಟ್ಟಿಲನ್ನ ಹತ್ತುತ್ತಾರ ಅಂತ ಕಾದ್ ನೋಡ್ಬೇಕು. ಸೆತ್ ರೋಲಿನ್ಸ್ ಆಗಿ ಡ್ರೂ ಮ್ಯಾಕೆಂಟೈರ್ ಅವರ ಮಂಡ್ಯ ನೈಟ್ ರೋ ಮ್ಯಾಚ್ ಬಗ್ಗೆ ಮಾತಾಡ್ತಿದೀವಿ ಅಂದ್ರೆ ರೀಸೆಂಟ್ ಆಗಿ ನಮ್ಮ CM ಪಂಕ್ ಅವರು ಈ ಒಂದು ಮ್ಯಾಚ್ ನ ರೋಸ್ಟ್ ಮಾಡ್ತಾರೆ ಅಂತಾನೆ ಹೇಳ್ಬಹುದು. ರೀಸೆಂಟ್ ಆಗಿ ನಮ್ಮ CM ಪಂಕ್ ಅವರು ಈ ಒಂದು ಮ್ಯಾಚ್ ನ ಗ್ರಾಫಿಕ್ ಕಾರ್ಡ್ ನ ತನ್ನ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಅಪ್ಲೋಡ್ ಮಾಡಿ ಫಾರ್ ದ ಡಿವಾಸ್ ಟೈಟಲ್ ಅಂತ 5 ಸ್ಟಾರ್ ನ ಈ ಒಂದು ಮ್ಯಾಚ್ ಗೆ ಕೊಟ್ಟಿದ್ದಾರೆ. ಈ ಒಂದು ಮ್ಯಾಚ್ ಮಂಡ್ಯ ನೈಟ್ ರೋಲಿ ಆಗ್ತಾ ಇದೆ ಫಾರ್ ದ ಡಿವಾಸ್ ಟೈಟಲ್, ಅಂದ್ರೆ ವಿಮೆನ್ಸ್ ಚಾಂಪಿಯನ್ಶಿಪ್ ಗೆ ಈ ಒಂದು ಮ್ಯಾಚ್ ಮಂಡ್ಯ ನೈಟ್ ರೋಲಿ ಆಗ್ತಾ ಇದೆ, ಎಲ್ಲರೂ ಕೂಡ ನೋಡಿ ಅಂತ ನಮ್ಮ CM ಪಂಕ್ ಅವರು ಕೂಡ ಡ್ರೂ ಮ್ಯಾಕೆಂಟೈರ್ ಹಾಗೆ ಸೆತ್ ರೋಲಿನ್ಸ್ ಅವರ ಈ ಒಂದು ಮ್ಯಾಚ್ ನ ರೋಸ್ಟ್ ಮಾಡಿದ್ದಾರೆ. ನೋಡೋಣ ಗಾಯ್ಸ್, ಈ ಒಂದು ಮ್ಯಾಚ್ ಗೆ ನಾನು ಕಾಯ್ತಾ ಇದ್ದೀನಿ. ಅದರಲ್ಲೂ ಕೂಡ ರಸಲ್ ಮೇನಿಯಾ ರೀಮ್ಯಾಚ್ ಅಂತ WWE ಅವರು ಈ ಒಂದು ಮ್ಯಾಚ್ ನ ಅಡ್ವರ್ಟೈಸ್ ಮಾಡ್ತಾ ಇದ್ದಾರೆ. ನೋಡೋಣ ಈ ಒಂದು ಮ್ಯಾಚ್ ಅಲ್ಲಿ ಏನಾಗುತ್ತೆ ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು WWE 2K25 ಬಗ್ಗೆ. ಗೇಮರ್ಸ್ ಗಳಿಗೆಲ್ಲ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು. ನನಗೂ ಕೂಡ ಗುಡ್ ನ್ಯೂಸ್ ಆಗೋದು, ಬಟ್ ನನ್ನ ಹತ್ರ ಈ ಒಂದು ಗೇಮ್ ಆಡೋದಕ್ಕೆ ಅವಕಾಶ ಇಲ್ಲ. ಅದಕ್ಕೋಸ್ಕರ ನಾನು ಸ್ವಲ್ಪ ಬೇಜಾರು ಮಾಡ್ಕೋತಾ ಇದ್ದೀನಿ. ನೋಡೋಣ ಯಾವ ದಿನ ನಾನು WWE ಗೇಮ್ಸ್ ಗಳನ್ನ ಎಂಜಾಯ್ ಮಾಡ್ತೀನಿ ಅಂತ. ಏನೇ ಆಗ್ಲಿ 2K25 ಮಾತ್ರ ನೆಕ್ಸ್ಟ್ ಲೆವೆಲ್ ಗೇಮ್ ಆಗಲಿದೆ ಅಂತಾನೆ ಹೇಳ್ಬಹುದು. ಹೊಸ ಮೋಡ್ಸ್ ಗಳನ್ನ WWE ಅವರು ಈ ಒಂದು ಗೇಮ್ ಅಲ್ಲಿ ಇನ್ವಾಲ್ವ್ ಮಾಡ್ತಾ ಇದ್ದಾರೆ. ಅಫ್ಕೋರ್ಸ್ ಗ್ರಾಫಿಕ್ ಅಲ್ಲಿ ಇಂಪ್ರೂವೈಸ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಹೊಸ ಮ್ಯಾಚಸ್ ಗಳು ಕೂಡ ನಮಗೆ ಈ ಬಾರಿ ಗೇಮ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. NXT ಯ ಐರನ್ ಸರ್ವೈವರ್ ಮ್ಯಾಚ್ ನು ಕೂಡ WWE ಅವರು ಆಡ್ ಮಾಡ್ತಾ ಇದಾರಂತೆ. ಸ್ಟ್ರಾಪ್ ಮ್ಯಾಚ್ ಹಾಗೆ ಬುಲ್ ರೋಪ್ ಮ್ಯಾಚ್ ಕೂಡ ಈ ಒಂದು ಗೇಮ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗುತ್ತಂತೆ. NXT ಯ ಫೈಟ್ ಪಿಟ್ ಮ್ಯಾಚ್ ಇದೆಯಲ್ಲ
ಆ ಒಂದು ಮ್ಯಾಚ್ ಕೂಡ ನಮಗೆ ಈ ಒಂದು ಗೇಮ್ ಅಲ್ಲಿ ನೋಡೋದಕ್ಕೆ ಸಿಗುತ್ತಂತೆ. ಅಷ್ಟೇ ಅಲ್ಲ ಗಾಯ್ಸ್, ಒಂದು ರೀತಿ ಓಪನ್ ವರ್ಲ್ಡ್ ಗೇಮ್ ರೀತಿ WWE ಅವರು ಈ ಬಾರಿಯ 2K25 ನ ಡಿಸೈನ್ ಮಾಡ್ತಾ ಇದಾರಂತೆ. ಅಂದ್ರೆ ನೀವು ಬ್ಯಾಕ್ ಸ್ಟೇಜ್ ಅಲ್ಲಿ ಎಲ್ಲಿ ಬೇಕಾದ್ರೂ ಓಡಾಡಬಹುದು, ಯಾರಿಗ್ ಬೇಕಾದ್ರೂ ಅಟ್ಯಾಕ್ ಮಾಡಬಹುದು, ಯಾರಿಗ್ ಬೇಕಾದ್ರೂ ಬಾ ನನ್ನ ಜೊತೆ ಮ್ಯಾಚ್ ಆಡುವಂತ ಅದೇ ಒಂದು ಜಾಗದಲ್ಲೇ ಚಾಲೆಂಜಸ್ ಗಳನ್ನ ಕೊಡಬಹುದು. ಈ ರೀತಿ ಒಂದ್ ರೀತಿ ಮಿನಿ ಓಪನ್ ವರ್ಲ್ಡ್ ಗೇಮ್ ರೀತಿ WWE ಅವರು ಈ ಬಾರಿಯ 2K25 ನ ರೆಡಿ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬಹುದು. ಇಷ್ಟೇ ಅಲ್ಲ ಗೈಸ್, ನೀವು ನಿಮ್ಮ ಮಾಡೆಲ್ಸ್ ನ ಟ್ರೈನ್ ಮಾಡಿ ಜಿಮ್ ಮಾಡಿ ಅವರ ಬಾಡಿ ಬಿಲ್ಡಿಂಗ್ ಕೂಡ ನೀವು ಆರಾಮಾಗಿ ಮಾಡಬಹುದು ಅಂತಾನೆ ಹೇಳ್ಬಹುದು. ಸೊ ಇನ್ನು ಕೂಡ ತುಂಬಾ ಅಪ್ಡೇಟ್ಸ್ ಗಳನ್ನ WWE ಅವರು ಈ ಬಾರಿಯ ಗೇಮ್ ಅಲ್ಲಿ ಆಗ್ತಾ ಇದ್ದಾರೆ. ನನಗೆ ಇಷ್ಟ ಆಗಿದ್ದು ಓಪನ್ ವರ್ಲ್ಡ್ ರೀತಿ ಮಾಡ್ತಾರಲ್ಲ ಅಂತ. ಸೊ ಲಾಕರ್ ರೂಮ್ ಅಲ್ಲಿ ಎಲ್ಲಿ ಬೇಕಾದ್ರೂ ಓಡಾಡಬಹುದು. ನಾನು ಪ್ರಾರಂಭದಲ್ಲಿ 2K ಅಲ್ಲ SVR 2011 ಅಲ್ಲಿ ನಾನು ಈ ರೀತಿ ನೋಡಿದ್ದೆ. ರೋಡ್ ಟು ರಸಲ್ಮೇನಿಯಾ ಅಂತ WWE ಅವರು ಮಾಡಿದ್ರು. ಅಂಡರ್ಟೇಕರ್ ಅವರ ಸ್ಟ್ರೀಕ್ ಆಗಿರಬಹುದು, ಜಾನ್ಸನ್ ಅವರ ರೋಡ್ ಟು ರಸಲ್ಮೇನಿಯಾ ಆಗಿರಬಹುದು. ಈ ರೀತಿ ಒಂದು ಮೋಡ್ ನ WWE ಅವರು SVR 2011 ಅಲ್ಲಿ ನಮಗೇನು ಕೊಟ್ಟಿದ್ರು, ಆ ಒಂದು ಮೋಡ್ ಮಾತ್ರ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಅಂಡ್ ಈಗ ರೋಡ್ ಟು ರಸಲ್ಮೇನಿಯಾನು ಕೂಡ ರಿಟರ್ನ್ ಆಗುತ್ತೆ 2K25 ಅಲ್ಲಿ ಅಂತ ಅಪ್ಡೇಟ್ ಗಳು ಬರ್ತಾ ಇದೆ. ಅದೇನಾದ್ರೂ ಆದ್ರೆ ಸಖತ್ತಾಗಿರುತ್ತೆ ಗಾಯ್ಸ್. ನೋಡೋಣ ಈ ಬಾರಿಯ 2K25 ಗೇಮು ಯಾವ ರೀತಿ ಇರುತ್ತೆ ಅಂತ. ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಬ್ಲಡ್ ಲೈನ್ 3.0 ಬಗ್ಗೆ. ಎಸ್, ನಮಗೇನಾದ್ರೂ ಗೈಸ್ ಬ್ಲಡ್ ಲೈನ್ 3.0 ನೋಡೋದಿಕ್ಕೆ ಸಿಗ್ತಾ ಇದೆಯಾ? ಎಸ್, ನಿಮ್ಗೆ ಗೊತ್ತಿರಬಹುದು, ಮೊದಲನೇದಾಗಿ ನಮಗೆ ರೋಮನ್ ರೈನ್ಸ್ ಅವರ ಬ್ಲಡ್ ಲೈನ್ WWE ಕಂಪನಿಯಲ್ಲಿ ನೋಡೋದಿಕ್ಕೆ ಸಿಕ್ತು. ಆಗ ರೋಮನ್ ರೈನ್ಸ್ ಅವರ ಇನ್ಫೋರ್ಸರ್ ಆಗಿ ನಮಗೆ ಸೋಲೋ ಸಿಕೋವಾ ಅವರು ನೋಡೋದಿಕ್ಕೆ ಸಿಗ್ತಾ ಇದ್ರು. ರೋಮನ್ ರೈನ್ಸ್ ಆದ್ಮೇಲೆ ನೆಕ್ಸ್ಟ್ ಟ್ರೈಬಲ್ ಚೀಫ್ ಸೋಲೋ ಸಿಕೋವಾ ಅಂತ WWE ಅವರು ಆಗ ಒಂದು ಸ್ಟೋರಿನ ತಗೊಂಡು ಬಂದಿದ್ರು. ಅದಾದ್ಮೇಲೆ ರಸಲ್ ಮೇನಿಯಾದಲ್ಲಿ ರೋಮನ್ ರೈನ್ಸ್ ಅವರು ಸೋತೋದ್ರು. ಆಗ ಸೋಲೋ ಸಿಕೋವಾ ಅವರು ರೋಮನ್ ರೈನ್ಸ್ ಅವರ ಜಾಗನ ತಗೊಂಡ್ರು. ಸೋಲೋ ಸಿಕೋವಾ ಅವರ ಬ್ಲಡ್ ಲೈನ್ ನಮಗೆ ನೋಡೋದಕ್ಕೆ ಸಿಕ್ತು. ಅದು ಎರಡನೇ ಬ್ಲಡ್ ಲೈನು. ಆಗ ನಮ್ಮ ಸೋಲೋ ಸಿಕೋವಾ ಅವರು ಟ್ರೈಬಲ್ ಚೀಫ್ ಆದ್ರು. ಹಿಂದೆ ಸೋಲೋ ಸಿಕೋವಾ ಅವರು ಇದ್ದಂತಹ ಇನ್ಫೋರ್ಸರ್ ಜಾಗಕ್ಕೆ ನಮ್ಮ ಜಾಕೋಬ್ ಫಾಟು ಅವರು ನೋಡೋದಕ್ಕೆ ಸಿಕ್ಕಿದ್ರು. ಸೊ ಈಗೇನಾದ್ರೂ ನಮಗೆ ಜಾಕೋಬ್ ಫಾಟು ಅವರ ಬ್ಲಡ್ ಲೈನ್ ಕೂಡ ನೋಡೋದಕ್ಕೆ ಸಿಗ್ತಾ ಇದೆಯಾ? ಎಸ್, ಈ ರೀತಿ ಸ್ಪೆಕ್ಯುಲೇಷನ್ಸ್ ಗಳು ಬರ್ತಾ ಇದೆ ಅಂತಾನೆ ಹೇಳ್ಬಹುದು. ಆ ರೀತಿ ಏನಾದ್ರೂ ಆದ್ರೆ ಗೈಸ್, ಇದು ಕಂಟಿನ್ಯೂಸ್ ಆಗಿ ಮೂರನೇ ಬ್ಲಡ್ ಲೈನ್ ನಮಗೆ WWE ಅಲ್ಲಿ ನೋಡೋದಕ್ಕೆ ಸಿಕ್ಕಂಗಾಗುತ್ತೆ. ಅಂಡ್ ಅದಕ್ಕೆ ನಾನು ಇದನ್ನ ಬ್ಲಡ್ ಲೈನ್ 3.0 ಅಂತ ಕರೆದಿದ್ದು. ಮೊದಲನೇದಾಗಿ ರೋಮನ್ ರೈನ್ಸ್ ಅವರ ಇಡೀ ಬ್ಲಡ್ ಲೈನ್ ನೋಡೋದಕ್ಕೆ ಸಿಕ್ತು. ಅದಾದ್ಮೇಲೆ ಸೋಲೋ ಸಿಕೋವಾ ಅವರ ಇಡೀ ಬ್ಲಡ್ ಲೈನ್ ನೋಡೋದಕ್ಕೆ ಸಿಕ್ತು. ಅಂಡ್ ಈಗ ಪ್ರಾಬಬ್ಲಿ ನಮಗೆ ಜಾಕೋಬ್ ಫಾಟು ಅವರ ಇಡೀ ಬ್ಲಡ್ ಲೈನ್ ನೋಡೋದಕ್ಕೆ ಸಿಗಬಹುದು. ನಿಮ್ಗೆ ಗೊತ್ತಿರಬಹುದು, ಸ್ಮ್ಯಾಕ್ ಡೌನ್ ನಲ್ಲಿ ನಮ್ಮ ಸೋಲೋ ಸಿಕೋವಾ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಸೋಲೋ ಸಿಕೋವಾ ಅವರು ಬಂದು ಮೈಕ್ ಅಲ್ಲಿ ಮಾತಾಡೋದಕ್ಕೆ ಹೋಗ್ತಾರೆ. ಬಟ್ ಕ್ರೌಡ್ ಗಳು ಬೂ ಮಾಡಿದ ಕಾರಣ ಮೈಕ್ ನ ಎಷ್ಟು ಯಾರಿಗೂ ಏನು ಹೇಳ್ದಲೆ ಸೋಲೋ ಸಿಕೋವಾ ಅವರು ಅಲ್ಲಿಂದ ಹೊರಟೋಗ್ತಾರೆ ಅಂತಾನೆ ಹೇಳ್ಬಹುದು. ಅಂಡ್ ಆ ಒಂದು ಟೈಮ್ ಅಲ್ಲಿ ನಮ್ಮ ಜಾಕೋಬ್ ಫಾಟು ಅವರ ರಿಯಾಕ್ಷನ್ ಕೂಡ ಸಿಕ್ಕಾಪಟ್ಟೆ ವಿಚಿತ್ರವಾಗಿತ್ತು. ಏನ್ ಗುರು, ಸೋಲೋನ ನಾನು ಇಷ್ಟು ದಿನ ಟ್ರೈಬಲ್ ಚೀಫ್ ಅನ್ಕೊಂಡಿದ್ದೆ, ಐ ಲವ್ ಯು ಸೋಲೋ ಅಂತ ಅವರು ಹೇಳಿದ್ನೆ ನಾನು ಮಾಡ್ತಾ ಇದ್ದೆ, ಅವ್ರ ಮುಂದೆ ಕೈ ಮುಕ್ಕೊಂಡು ನಿಲ್ತಾ ಇದ್ದೆ. ಈಗ ನನಗೆ ಹೇಳ್ದಲೇನೆ ಸೋಲೋ ಸಿಕೋವಾ ಅವರು ಈ ರೀತಿ ಹೊರಟೋಗ್ತಾ ಇದಾರಲ್ಲ ಅಂತ ನಮ್ಮ ಜಾಕೋಬ್ ಫಾಟು ಅವರ ರಿಯಾಕ್ಷನ್ ನಮಗೆ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇತ್ತು. ಅಂಡ್ ಅದಕ್ಕೋಸ್ಕರನೇ ನಮ್ಮ ಜಾಕೋಬ್ ಫಾಟು ಅವರು ಸೋಲೋ ಸಿಕೋವಾ ಅವರು ಹೊರಟೋದ್ಮೇಲೆ ಮೈಕ್ ನ ತಗೊಂಡು ತನ್ನ ಮೊದಲ ಪ್ರೋಮೋನ ಕಟ್ ಮಾಡ್ತಾರೆ ಅಂತಾನೆ ಹೇಳ್ಬೋದು. ನೀವೆಷ್ಟೇ ಬೂ ಮಾಡಿದ್ರು ಕೂಡ, ನೀವು ನಮ್ಮನ್ನ ಪ್ರೀತಿ ಮಾಡಲಿಲ್ಲ ಅಂದ್ರೂ ಕೂಡ, ನೀವು ಯಾರು ನನ್ನನ್ನ ಟಚ್ ಮಾಡೋದಕ್ಕೆ ಆಗೋದಿಲ್ಲ, ಯಾಕಂದ್ರೆ ನಾನು ಸಿಕ್ಕಾಪಟ್ಟೆ ಭಯಂಕರ. ಸೊ ಇನ್ ಮುಂದೆ ಇದು ಪ್ರಾರಂಭ ಆಗುತ್ತೆ ಅಂತ ನಮ್ಮ ಜಾಕೋಬ್ ಫಾಟು ಅವರು ತನ್ನ ಸ್ಟೈಲಲ್ಲಿ ಅದ್ಭುತವಾಗಿ ಪ್ರೋಮೋನ ಕಟ್ ಮಾಡ್ತಾರೆ. ಸೊ ಇಲ್ಲಿಂದ ಪ್ರಾಬಬ್ಲಿ ನಮಗೇನಾದ್ರೂ ಹೊಸ ಬ್ಲಡ್ ಲೈನ್ ನೋಡೋದಕ್ಕೆ ಸಿಗುತ್ತಾ? ನಮ್ಮ ಜಾಕೋಬ್ ಫಾಟು ಅವರು ಈಗ ಸೋಲೋ ಸಿಕೋವಾ ಅವರ ಮೇಲೆ ಅಟ್ಯಾಕ್ ಮಾಡಿ, ಸೋಲೋ ಸಿಕೋವಾ ಅವರು ಯಾವ ರೀತಿ ರೋಮನ್ ರೈನ್ಸ್ ಅವರು ಹೊರಟೋದ್ಮೇಲೆ ಅವರು ಟ್ರೈಬಲ್ ಚೀಫ್ ಆದ್ರೋ, ಅದೇ ರೀತಿ ಈಗ ನಮ್ಮ ಜಾಕೋಬ್ ಫಾಟು ಅವರು ಟ್ರೈಬಲ್ ಚೀಫ್ ಆಗ್ತಾರಾ? ತನ್ನದೇ ಆದ ಒಂದು ಬ್ಲಡ್ ಲೈನ್ ನ ನಮ್ಮ ಜಾಕೋಬ್ ಫಾಟು ಅವರು ಕರ್ಕೊಂಡು ಬರ್ತಾರ? ಈಗಾಗಲೇ ನಮ್ಮ ಟಾಮಾ ಟೊಂಗಾ ಹಾಗೆ ಟೊಂಗಲವ್ ಅವರು ಇದ್ದಾರೆ. ಅಂಡ್ ಈಗಾಗಲೇ NXT ಅಲ್ಲಿ ನಮ್ಮ ಟಲ್ಲಾ ಟೊಂಗಾ ಅವರು ಕೂಡ ಇದ್ದಾರೆ ಅಂತ ಅಪ್ಡೇಟ್ಗಳು ಬರ್ತಾ ಇದೆ. ಅಷ್ಟೇ ಅಲ್ಲ ಗೈಸ್, ನಮ್ಮ ಲ್ಯಾನ್ಸ್ ಅನೋವೈ ಅವರು ಕೂಡ NXT ಅಲ್ಲಿ ಇದ್ದಾರೆ ಅಂತಾನೆ ಹೇಳ್ಬೋದು. ಸೊ ಅವ್ರನ್ನೆಲ್ಲರನ್ನೂ ಕೂಡ WWE ಅವರು ಜಾಕೋಬ್ ಫಾಟು ಅವರ ಬ್ಲಡ್ ಲೈನ್ಗೆ ಜಾಯಿನ್ ಮಾಡಿಸೋದಕ್ಕೆ ಏನಾದರೂ ಕಾಯ್ತಾ ಇದೆಯಾ? ಈ ರೀತಿ ಏನಾದರೂ ಆದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ, ಸ್ವಲ್ಪ ಬೋರಿಂಗ್ ಅಂತ ಅನ್ಸುತ್ತೆ. ಏನ್ ಗುರು, ಬರ್ತಾನೆ ಇದ್ದಾರೆ ಬ್ಲಡ್ ಲೈನ್ ಸ್ಟೋರಿ ನಡೀತಾ ಇದೆಯಲ್ಲ ಅಂತ ಅನಿಸುತ್ತೆ. ಬಟ್ ಅದಾದ್ಮೇಲೆ ಮುಂದೆ ಏನಾಗುತ್ತೆ ಅನ್ನೋ ಒಂದು ಕ್ಯೂರಿಯಾಸಿಟಿ ಕೂಡ ಎಲ್ಲರಲ್ಲೂ ಕೂಡ ಕಾಡ್ತಾ ಇರುತ್ತೆ. ಸೊ ಆ ರೀತಿ ಏನಾದರೂ ನಮ್ಮ ಜಾಕೋಬ್ ಫಾಟು ಅವರು ತನ್ನದೇ ಆದ ಬ್ಲಡ್ ಲೈನ್ ನ ಕಟ್ಟಿದ್ರೆ ಇಲ್ಲಿ ಸೋಲೋ ಸಿಕೋವಾ ಅವರ ಕಥೆ ಏನು? ಸೋಲೋ ಸಿಕೋವಾ ಅವರು ಹಾಗಾದ್ರೆ ರೋಮನ್ ರೈನ್ಸ್ ಅವ್ರನ್ನ ಜೊತೆಗೆ ಹೋಗಿ ಮತ್ತೊಮ್ಮೆ ಸೇರ್ಕೋತಾರ ಅನ್ನೋದು ಸಿಕ್ಕಾಪಟ್ಟೆ ದೊಡ್ಡ ಪ್ರಶ್ನೆ ಆಗುತ್ತೆ. ಏನೇ ಆಗ್ಲಿ, ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಂತೂ ಇರುತ್ತೆ ನಮ್ಮ ಜಾಕೋಬ್ ಫಾಟು ಅವರ ಬ್ಲಡ್ ಲೈನ್ ನ ನೋಡೋದಕ್ಕೆ. ನಿಮ್ಗೇನು ಅನ್ಸುತ್ತೆ? ಈ ರೀತಿ ಆಗುತ್ತಾ? ಈ ರೀತಿ ಆದ್ರೆ ನಿಮ್ಮ ರಿಯಾಕ್ಷನ್ ಹೇಗಿರುತ್ತೆ? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಇಷ್ಟು ಇವತ್ತಿನ ವಿಡಿಯೋ. ಸಿಗ್ತೀನಿ ಸಂಜೆ ವಿಡಿಯೋದಲ್ಲಿ. ನಾಳೆ ಮಂಡೇ ನೈಟ್ ರೋಲಿ ಏನೇನಾಗುತ್ತೆ ಅಂತ ತಿಳಿಸ್ಕೊಡ್ತೀನಿ. See you guys in my next video.